ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ.ಸಿ ಟ್ರಸ್ಟ್ ಕಿಕ್ಕೇರಿ ಕಸಬಾ ವಲಯದ ಕಾಪನಹಳ್ಳಿಯ ಗವಿಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಧನ ಸಮಾವೇಶ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ತಾಲೂಕಿನ ಶಾಸಕರಾದ ಎಚ್.ಟಿ. ಮಂಜುರವರ ಧರ್ಮಪತ್ನಿ ರಮಾ ಮಂಜುರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾ ಅಧಿಕಾರಿ ಪ್ರಸಾದ್, ವಲಯ ಮೇಲ್ವಿಚಾರಕಿ ಗುಣಶ್ರೀ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ವಿ.ಡಿ. ಮೋಹನ್, ಕುಶಾಲ್ ಪಟೇಲ್, ಕಾಳೇಗೌಡನ ಕೊಪ್ಪಲು, ಸಾವಿತ್ರಮ್ಮ, ಸ್ವಾಮಿಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರು ರಾಧಾ, ಹರೀಶ್, ನಾಗೇಶ್ ಕಾಪನಹಳ್ಳಿ, ರವಿ ಕಾಳೇಗೌಡನ ಕೊಪ್ಪಲು, ಪುಟ್ಟರಾಜು ಕಾಪನಹಳ್ಳಿ, ನಳಿನ ಉಪಾಧ್ಯಕ್ಷರು, ಜಿಲ್ಲಾ ಜನ ಜಾಗೃತಿ ವೇದಿಕೆ ಕುಮಾರ್, ಜನ ಜಾಗೃತಿ ಸದಸ್ಯರು, ವಲಯ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇದರಿಂದನೇ ಎಲ್ಲರೂ ಹೆಣ್ಮಕ್ಳಿಗೆಲ್ಲ ಕಡಿಮೆ ರೀತಿ ಬಡ್ಡಿಗೆ ಎಲ್ಲರೂ ಸಾಲ ಕೊಡ್ತಿದ್ದಾರೆ. ಮತ್ತು ಇದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ತುಂಬ ಉಪಯೋಗ ಆಗ್ತಿದೆ. ಮತ್ತು ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಕೇಳ್ಕೊಳ್ತೀನಿ. ಪೂಜೆಯ ವ್ರತವನ್ನು ಮಾಡಿದ್ದೇವೆ. ಈ ಪೂಜೆಯ ಜೊತೆಯಲ್ಲಿ ಈ ವಲಯದಲ್ಲಿರ್ತಕ್ಕಂಥ ಒಕ್ಕೂಟಗಳ ಸಾಧನಾ ಸಮಾವೇಶ ಕೂಡ ನಡೀತಾ ಇದೆ. ಬಹುಶಃ ವರದಿಗಳನ್ನು ಹೇಳುವಾಗ ಇಲ್ಲಿ ಈ ವಲಯದಲ್ಲಿ ಆದಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆ ಈ ಒಂದು ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 2013ನೇ ಇಸವಿಯಲ್ಲಿ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಮತ್ತು ಮಾರ್ಗದರ್ಶನದೊಂದಿಗೆ ಈ ಸಂಸ್ಥೆ ಇಲ್ಲಿ ತನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ಶುರು ಮಾಡಿದೆ. ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆಗೆ 43 ವರ್ಷಗಳ ಒಂದು ಇತಿಹಾಸ ಇದೆ. 1982ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರು ಈ ಸಂಸ್ಥೆಯನ್ನ ಪ್ರಾರಂಭವನ್ನ ಮಾಡಿದ್ರು. ತದನಂತರ ಕಾಲಕ್ರಮೇಣ ಈ ಸಂಸ್ಥೆಯನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆಯನ್ನ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸಾಧ್ಯ ಒಂದು ಏರುಪೇರು ಡುಕ್ಕು ಹಾಗೂ ಒಂದು ಮರ ಅಂದ ಮೇಲೆ ನೆಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ರಂಬೆ ಗಿಂಬೆಗಳ ಬಂಧನ ಮಾತ್ರ ಅದು ಮೇಲಮಟ್ಟಕ್ಕೆ ಹೋಗಿ ಅದು ಸೂರ್ಯ ಚಂದ್ರರಿಗೆ ತಲುಪಿಸಿ ಮತ್ತೆ ಪುನಃ ಅದು ರಿಪೀಟ್ ಆಗಿ ಮತ್ತೆ ನಮಗೆ ಫಲವನ್ನು ಕೊಡುವಂಥ ಸಾಧ್ಯತೆಗಳನ್ನು ಹೇಳ್ತವೆ. ಹಾಗಾಗಿ ಅನೇಕ ಇಂಥ ಮಹಾತ್ಮರ ವಚನಗಳು ಇಂಥ ಪೂಜೆ ಕೈಂಕಾರ್ಯಗಳಲ್ಲಿ ನಾವು ಸೇರೋದ್ರಿಂದ ನಮಗೂ ಕೂಡ ವಿಶೇಷವಾದ ಶಕ್ತಿ ಕಾಣದ ರೀತಿಯಲ್ಲಿ ನಮ್ಗೆ ಬೆಂಬಲವಾಗಿರತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಶ್ರದ್ಧಾ ಭಕ್ತಿ ನಿಮ್ಮ ಕಾಯಕನೇ ನಿಮ್ಮನ್ನು ಕಾಪಾಡುತ್ತಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶರಣಾಗ್ತೀವಿ. ನಿಮ್ಮ ನಿಮ್ಮ ಮನಸಾರ ಸದೃಢರಾಗಿ ಸಶಕ್ತ ಸಂಘವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಬಂದಾಗ ನೋಡ್ತಾ ಇದ್ದೀನಿ. 100% ಮಹಿಳೆಯರ ಹಾಜರಾತಿ ಇರುತ್ತೆ. ಈಗ ಒಂದು ವಿಚಾರ ಪ್ರಗತಿ ಬಂಧು ಅನ್ನುವಂಥದ್ದೊಂದು ನನಗೆ ಕಿವಿ ಬಿತ್ತು. ಹಿಂದೆ ನಾನು ಪ್ರಗತಿ ಬಂಧು ಅನ್ನುವಂಥದ್ದು ಕೇವಲ ಪುರುಷರು ಮಾತ್ರ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಂದು ಪ್ರಗತಿ ಬಂಧು ಸಂಘವನ್ನು ಕರೆದು ಸನ್ಮಾನ ಮಾಡಿದ್ರು.
ಪ್ರಗತಿ ಬಂಧು ಅಂತ ಅನ್ನುವಂಥದ್ದು ನಮ್ಮ ಹಿಂದಿನ ಮುಯ್ಯಾಳಿನ ಪದ್ಧತಿ. ನಿಮ್ಮ ಮನೆ ಕೆಲಸಕ್ಕೆ ನಾವು, ನಮ್ಮ ಮನೆ ಕೆಲಸಕ್ಕೆ ನೀವು ಅನ್ನುವಂಥದ್ದು. ಈ ಆರ್ಥಿಕ ವಹಿವಾಟಿನ ಜೊತೆಗೆ ಬೇರೆ ಇತರೆ ಕೆಲಸಗಳ ಜೊತೆಗೆ ಪ್ರಗತಿ ಬಂಧುಗಳು ಹೆಚ್ಚಾದರೆ ಖಂಡಿತವಾಗೂ ನಾವು ಅಭಿವೃದ್ಧಿಯನ್ನು ಹೊಂದಬಹುದು ಅಂತ ಹೇಳ್ತಾ, ಈ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಿಮ್ಮಗಳ ಜೊತೆಯಲ್ಲಿ ನಮಗೂ ಕೂಡ ಈ ಸ್ವಾಮಿಯ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್.